ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಶೇರ್ ಮಾಡಿದ್ದೆ ನಾನು ಯಾವ ಥರ ಮೆಂತ್ಯ ಚಪಾತಿ ಮಾಡ್ತೀನಿ ಅಂತ. ಏನಿಲ್ಲ, ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಬೇಕು ಅಂದರೆ ನೀವು ಒಗ್ಗರಣೆ ಹಾಕಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು, ಜೀರಿಗೆ, ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಹಿಟ್ಟು ಜೊತೆ ಕಲಿಸ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆಯೇ ನೀವು ಹಿಟ್ಟು ಕಲಿಸ್ಬೇಕಾದ್ರೇ ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಅರಿಶಿನ ಮತ್ತು ಸ್ವಲ್ಪ ಕರಿಬೇವು ಅದೆಲ್ಲ ಕಟ್ ಮಾಡಿಕೊಂಡು ಕಲಿಸ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಸರು ಹಾಕ್ಬಿಟ್ಟು ಮೊಸರು ಹಾಕ್ಕೊಂಡು ಬೇಕಾದರೂ ನೀವು ಕಲಿಸ್ಕೋಬೋದು. ಇಲ್ಲಾಂದರೆ ಬರೀ ಹಾಲು ಹಾಕ್ಕೊಂಡಾದರೂ ಬೇಕಾದರೂ ಕಲಿಸ್ಕೋಬೋದು. ನಾನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಬೇಕು ಅಂದರೆ ನೀವು ಅರಿಶಿನ, ಖಾರದ ಪುಡಿ, ಜೀರಿಗೆ ಅದೆಲ್ಲ ಹಾಕ್ಕೋಬೋದು. ನಾನು ಯಾವುದೂ ಹಾಕಿಲ್ಲ, ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಮೆಂತ್ಯ ಕಟ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಇದನ್ನಲ್ಲ ನಮ್ಮ ಮನೇಲಿ ರಾಜ್ಕುಮಾರ, ಅವನಿಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಅವ್ನು ತಿನ್ನಲ್ಲ. ಖಾರ ಅಲ್ವಾ ಹಸಿಮೆಣ್ಸಿನ್ಕಾಯಿ. ಖಾರದ ಪುಡಿ ಕೂಡ ನಾನು ಯೂಸ್ ಮಾಡಿಲ್ಲ, ಚಪಾತಿ ಖಾರ ಆಗುತ್ತೆ ಅಂತ ಅವ್ನು ತಿನ್ನಲ್ಲ ಅಂತ. ನೀವು ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೋಬೋದು, ಅರಿಶಿನ ಅದೆಲ್ಲನೂ ತುಂಬ ಚೆನ್ನಾಗಾಗುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಕೂಡ. ಚಪಾತಿ ಜೊತೆಗೆ ನೀವು ಬೀಟ್ರೋಟ್ ಪಲ್ಯ ಇಲ್ಲ ದಾಲ್ ಏನು ಬೇಕಾದರೂ ಮಾಡ್ಕೊಂಡು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಇವನಾಗಲೇ ನಾನು ಚಪಾತಿ ತಿಂತೀನಿ ಅಂತ ತಿನ್ನಲ್ಲ, ಆದರೂ ಸುಮ್ಮನೆ ತಟ್ಟೆಲ್ಗೆ ಹಾಕಿಸ್ಕೊಂಡು ತಿಂತೀನಿ ಅಂತ ಹೋಗ್ತಾ ಇದ್ದಾನೆ ನೋಡಿ. ಚಪಾತಿ ಜೊತೆಗೆ ದಾಲ್ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ದಾಲ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು ಚಪಾತಿ ಮತ್ತು ದಾಲ್ ಕೂಡ. ಇವನು ನೋಡಿ ಪಪ್ಸ್ ತಿನ್ಕೊಂಡು ಕೂತಿದ್ದಾನೆ. ಪಪ್ಸ್ ಬೇಕು ಅಂದ, ತಿನ್ಕೊಂಡು ಕೂತಿದ್ದಾನೆ. ಕೊಡಲ್ಲ, ನಾನು ಓಪನ್ ಮಾಡ್ಕೊಂಡು ತಿನ್ಕೊಂತೀನಿ ನಾನು. ಮಂಚ್ ತಿನ್ಕೊಲ್ಲ. ಸೂಪರ್ ಸೂಪರ್ ಹೆಂಗೈತೆ? ಹಾಗೆ ಇವಾಗ ನೆಕ್ಸ್ಟು ಹಾಲು ಪೌಡ್ರಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಕಿಶು ಇದನ್ನಲ್ಲ ಮನೆಯಲ್ಲಿ, ಅವನಿಗಂತೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ. ಏನಾದರೂ ಇರಬೇಕು ಸ್ವೀಟ್ಸ್ ಅವನಿಗೆ. ಇಲ್ಲ ಕ್ಯಾರೆಟ್ ಖೀರು, ಇಲ್ಲ ಶಾವಿಗೆ ಖೀರು, ಸ್ವೀಟ್ ಅವ್ನಿಗೆ ಏನು ಮಾಡಿಕೊಟ್ರೂ ಬೇಡ ಅಂತ ಹೇಳಲ್ಲ. ಒಟ್ಟಲ್ಲಿ ಅವನಿಗೆ ಸ್ವೀಟ್ ಬೇಕು. ಇವಾಗ ಹಾಲು ಪೌಡ್ರಿತ್ತು, ಹಾಲಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಲು ಪೌಡ್ರು, ತುಪ್ಪ ಮತ್ತು ನಿಮಗೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಕೂಡ ಹೆಚ್ಚು ಕೂಡ ಇದಕ್ಕೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಲಡ್ಡು ಟೈಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ದೂದ್ ಪೇಡ ಟೈಪಲ್ಲಾದರೂ ಮಾಡ್ಕೋಬೋದು, ಇಲ್ಲ ಬರ್ಫಿ ಟೈಪಲ್ಲಾದರೂ ಮಾಡ್ಕೋಬೋದು. ಇಲ್ಲ ನಾನು 1 ಕಪ್ಪು ಹಾಲು ಪೌಡ್ರ್ ತೊಗೊಂಡಿದ್ದೀನಿ, 1-2 ಕಪ್ಪಷ್ಟು. ಸ್ವಲ್ಪ ಹಾಲು ಕೂಡ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋತೀನಿ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ತುಪ್ಪದಲ್ಲೇ ಹುರ್ಕೋಬೇಕು. ನೆಕ್ಸ್ಟು ಚೆನ್ನಾಗಿ ಹುರ್ಕೊಂಡಾದಮೇಲೆ ಹಾಲು ಹಾಕ್ಕೊಂಡು, ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಲು ತುಂಬ ಜಾಸ್ತಿ ಹಾಕಿದ್ರೆ ಅಂಟು ಆಗಿಬಿಡುತ್ತೆ. ಸ್ವಲ್ಪನೂ ಬಿಡಬಾರ್ದು, ಸ್ವಲ್ಪನೂ ಲಮ್ಸ್ ಇರಬಾರ್ದು, ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ. ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು. ಒಂದೇ ಸಲ ಹಾಲು ಹಾಕಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ. ಹಾಗೆ ತುಪ್ಪನೂ ಅಷ್ಟೇ, ಒಂದೇ ಸಲ ತುಪ್ಪ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಸ್ವಲ್ಪ ಹಾಕ್ಕೊಂಡು ತುಪ್ಪನ ಕಲಿಸ್ಕೊತಾ ಇರಬೇಕು. ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನೇ ತುಪ್ಪ ಜಾಸ್ತಿ ಬೇಕಾಗುತ್ತೆ, ಹಾಲು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಹಾಲೇನು ಜಾಸ್ತಿ ಬೇಕಾಗಿಲ್ಲ. ನೀವು ನೋಡ್ಕೊಂಡು ಹಾಲು ಹಾಕ್ಕೊಳ್ಳಿ. ಹಾಲು ಜಾಸ್ತಿ ಹಾಕ್ಬಿಟ್ರೆ ಪಾಯಸ ಟೈಪಲ್ಲಿ ಆಗಿಬಿಡುತ್ತೆ. ನಾನಿಲ್ಲಿ 1-2 ಕಪ್ಪಷ್ಟು ಹಾಲು ಪೌಡ್ರ್ ತೊಗೊಂಡಿದ್ನಲ್ಲ, ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಹಾಕ್ಕೊಂಡು ಚೆನ್ನಾಗಿ ತುಪ್ಪನೂ ಹಾಕ್ಕೊಳ್ಳಿ. ಹಾಗೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇರಿ. ಇವಾಗ ಸ್ವಲ್ಪ ನೀರಿದೆ, ಅದು ಗಟ್ಟಿ ಆಗೋವರೆಗೂ ಕಲಿಸ್ಕೊತಾನೇ ಇರಬೇಕು. ಕೈ ಬಿಡಲೇಬಾರ್ದು, ಇಲ್ಲಾಂದರೆ ತಳ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಕೈಯೇ ನೋವು ಬಂದುಬಿಡುತ್ತೆ. ಅಷ್ಟು ಕಲಿಸ್ತಾನೇ ಇರಬೇಕು. ಸ್ವಲ್ಪ ನೋಡಿ, ಆಲ್ರೆಡಿ
ಚೆನ್ನಾಗಿ ಅದು ಮೆಲ್ಟ್ ಆಗಿದೆ, ಸ್ವಲ್ಪ ಸ್ವಲ್ಪ ಲಮ್ಸಿದೆ ಅಷ್ಟೇ. ತುಂಬ ಚೆನ್ನಾಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಲು ಪೌಡ್ರಲ್ಲಿ ಈ ಥರ ಮಾಡಿಕೊಟ್ರೆ. ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ಸಕ್ಕರೆ ಜಾಸ್ತಿ ಇಷ್ಟಪಡಲ್ವಲ್ಲ ಕೆಲವರು, ಓವರ್ ಸ್ವೀಟ್ ಆಗಿಬಿಡುತ್ತೆ ಅನ್ನೋರು ಸ್ವಲ್ಪ ಸಕ್ಕರೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಕೂಡ ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಇವಾಗ 1 ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಕಲರ್ ಕೂಡ ನೀವು ಫುಡ್ ಕಲರ್ ಕೂಡ ಹಾಕ್ಕೋಬೋದು, ಯೆಲ್ಲೋ ಕಲರು ಇಲ್ಲ ಕೇಸರಿ ಕಲರ್, ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯಾವುದೂ ಯೂಸ್ ಮಾಡಿಲ್ಲ, ನಾನು ನಾರ್ಮಲ್ ಕಲರೇ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ತಳ ಅಂಟ್ಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಕಲಿಸ್ಕೊತಾನೇ ಇರಬೇಕು, ಅದು ಫುಲ್ ಗಟ್ಟಿ ಆಗೋರ್ಗು ಸ್ವಲ್ಪ ಟೈಮ್ ತುಂಬ ಹಿಡಿಯುತ್ತೆ. ನೋಡಿ ಗಟ್ಟಿ ಆಯಿತು, ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೂ ಸ್ವಲ್ಪ ಫುಲ್ ಅದು ಡ್ರೈ ಆಗೋವರೆಗೂ ಕಲಿಸ್ಕೊತಾನೇ ಇರಬೇಕು. ತಳ ಅಂಟ್ಕೋಬಾರ್ದು, ಸ್ವಲ್ಪನೂ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ ಆಲ್ಮೋಸ್ಟ್ ಆಗಿದೆ, ಆಯ್ತಿದು. ಉಂಡೆ ಕಟ್ಕೊಂಡ್ರೆ ಮುಗೀತು. ಮಿಲ್ಕ್ ಪೌಡರ್ ಲಡ್ಡು ಕೂಡ ರೆಡಿ ಆಗುತ್ತೆ. ಇದನ್ನು ನೀವು ದೂದ್ ಪೇಡ ಟೈಪಲ್ಲಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಲಡ್ಡು ಟೈಪಲ್ಲೇ ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗೇ ಆಗುತ್ತೆ. ಇವನು ನೋಡಿ ನಮ್ಮ ರಾಜ್ಕುಮಾರ ಏನು ಮಾಡ್ತಾ ಇದ್ದಾನೆ ಅಂತ. ಚೇರ್ ನೋಡಿ ಏನು ಕಟ್ ಮಾಡಿ ಇಟ್ಟಿದ್ದಾನೆ, ಚೇರ್ನೂ ಮುರಿದಾಕೊಂಬಿಟ್ಟಿದ್ದಾನೆ. ಅದಕ್ಕೆ ಅವ್ರ ಅಮ್ಮ ಚೇರ್ ಕಟ್ ಮಾಡಿ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಆಟ ಆಡೋಕ್ಕಾದ್ರೂ ಅವ್ನಿಗೆ ಆಗುತ್ತೆ ಅಂತ. ಚೇರ್ ಮುರಿದಾಕೊಂಬಿಟ್ಟಿದ್ದಾನೆ. ಅವನಿಗೆ ಚೇರ್ ತುಂಬ ಇಷ್ಟ, ತಂದು ಕೊಟ್ಟಿದ್ದಕ್ಕೆ ಚೇರ್ನೂ ಮುರಿದಾಕೊಂಬಿಟ್ಟಿದ್ದಾನೆ. ಇನ್ನೇನು ಏನಕ್ಕೆ ಬಿಸಾಕೋದು, ಅವ್ನಿಗೆ ಆಟ ಆಡೋಕ್ಕಾಗತ್ತೆ ಅಂತ ಕಟ್ ಮಾಡಿ ಕೊಟ್ಟಿದ್ದೀವಿ ಅವನಿಗೆ. ನೋಡಿ ಅವನು ಆಟ ಹೆಂಗೆ ಆಡ್ತಿದ್ದಾನೆ ಅಂತ. ನಿಮಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಾನು ಹೇಳಿ, ಯಾವುದಾದ್ರೂ ನೆಕ್ಸ್ಟ್ ಟೈಮ್ ತೋರಿಸ್ಬೇಕು ಹೊಸ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ.